Hello everyone, I am Santosh. Today we are going to discuss the next topic in the new course. ಅದ್ಯಾವುದು ಡೇಟಾ ಅನಾಲಿಟಿಕ್ಸ್ ಯೂಸಿಂಗ್ ಪವರ್ ಬಿ ಐ. ಓಕೆ, ಈಗ ನಾವು ಬಿಸ್ನೆಸ್ ಇಂಟೆಲಿಜೆನ್ಸ್ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ವಿ. ಹಂಗಂದ್ರೆ ಬಿಸ್ನೆಸ್ ಇಂಟೆಲಿಜೆನ್ಸ್ಗೆ ಸಪೋರ್ಟ್ ಮಾಡುವಂತ ಸಮ್ ಆಫ್ ದಿ ಟೂಲ್ಸ್ ವಿ ಹ್ಯಾವ್, ಆ ಟೂಲ್ಸ್ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡೋಣ. ವಾಟ್ ದೇ ಆರ್ ಕಾಲ್ಡ್ ಬಿಸ್ನೆಸ್ ಇಂಟೆಲಿಜೆನ್ಸ್ tools, what they are, or softwares. ಬಿ ಐ ಟೂಲ್ಸ್ ಮತ್ತು ಸಾಫ್ಟ್ವೇರ್ಸ್ ಯಾವ್ಯಾವ ಇದಾವೆ ಅಂತ ಇವತ್ತು ತಿಳ್ಕೊಳ್ಳೋಣ. ಹಾಗಂದ್ರೆ ಬಿ ಐ ಟೂಲ್ಸ್ ಅಂದ್ರೆ ಏನು? ದೇ ಆರ್ ಜಸ್ಟ್ ಸಾಫ್ಟ್ವೇರ್ಸ್. ವಾಟ್ ದೇ ಡೂ? ದೇ ಕಲೆಕ್ಟ್, ಪ್ರಾಸೆಸ್, ಅನಲೈಸ್. ಈ ಸಾಫ್ಟ್ವೇರ್ಸ್ ಏನು ಮಾಡ್ತವೆ? ಡೇಟಾನ ಕಲೆಕ್ಟ್ ಮಾಡ್ತವೆ, ಪ್ರಾಸೆಸ್ ಮಾಡುತ್ತೆ, ಆಮೇಲೆ ಅನಾಲೈಸಿಸ್ ಮಾಡಿ ವಿಜುವಲೈಸೇಷನ್ ಕೂಡ ಮಾಡೋಕ್ಕೆ ಸಪೋರ್ಟ್ ಮಾಡ್ತವೆ. ಆ್ಯಂಡ್ ಅದರಿಂದ ಏನಾಗುತ್ತೆ? ಡಿಸಿಷನ್ ಮೇಕಿಂಗ್ಗೆ ಹೆಲ್ಪ್ ಆಗುತ್ತೆ. ದಟ್ ಈಸ್ ವಾಟ್ ಬಿ ಐ ಟೂಲ್ ಈಸ್ ಆಲ್ ಅಬೌಟ್. ಓಕೆ, ಇಟ್ ಈಸ್ ದಿ ಸಾಫ್ಟ್ವೇರ್ that collects. I will write BI tools. BI tools are software applications. Software applications that collect, process, analyze, and visualize data to help organizations make informed decisions. ಅಂದ್ರೇನು? ಈ ಸಾಫ್ಟ್ವೇರ್ಸ್ ಏನು ಮಾಡ್ತವೆ? ಡೇಟಾನ ಕಲೆಕ್ಟ್ ಮಾಡೋಕ್ಕೆ, ಪ್ರಾಸೆಸ್ ಮಾಡೋಕ್ಕೆ, ಅನಲೈಸಿಸ್ ಮಾಡೋಕ್ಕೆ, ವಿಜುವಲೈಸೇಷನ್ ಮಾಡೋಕ್ಕೆ ಹೆಲ್ಪ್ ಮಾಡ್ತವೆ. ಇದರಿಂದ ಏನಾಗುತ್ತೆ? ಆರ್ಗನೈಸೇಷನ್ಸ್ ಕ್ಯಾನ್ ಮೇಕ್ ಬೆಟರ್ ಡಿಸಿಷನ್ಸ್. ಇನ್ಫಾರ್ಮ್ಡ್ ಡಿಸಿಷನ್ಸ್ ಅಂದ್ರೇನು? ಇನ್ಫಾರ್ಮೇಷನ್ ಯೂಸ್ ಮಾಡಿಕೊಂಡು ಡಿಸಿಷನ್ ತಗೊಳ್ಳೋದು. ಲೈಕ್ ಫ್ಯಾಕ್ಟ್ ಬೇಸ್ಡ್ ಡಿಸಿಷನ್ಸ್ ಅಂತ ನಾವು ಏನು ಕರಿತೀವೋ, ದಟ್ ಈಸ್ ಕಾಲ್ಡ್ ಇನ್ಫಾರ್ಮ್ಡ್ ಡಿಸಿಷನ್ಸ್. ಬಿ ಐ ಸಾಫ್ಟ್ವೇರ್ಸ್ಗಳನ್ನು ಯೂಸ್ ಮಾಡಿ ನಾವೇನು ಮಾಡ್ಬೋದು? ಡೇಟಾನ ಕಲೆಕ್ಟ್ ಮಾಡ್ಬೋದು, ಪ್ರಾಸೆಸ್ ಮಾಡ್ಬೋದು, ಅನಲೈಸ್ ಮಾಡ್ಬೋದು, ಆ್ಯಂಡ್ ಅದನ್ನು ಫೈನಲಿ ಒಂದು ವಿಜುವಲ್ ಫಾರ್ಮ್ಯಾಟಲ್ಲಿ ಆ ಡೇಟಾನ ತೋರಿಸ್ಬೋದು. ಓಕೆ, ಇವಾಗ ಇದರಿಂದ ಏನಾಗುತ್ತೆ? ಮ್ಯಾನೇಜರ್ಸ್, ಹೆಡ್ಸ್ ಆಫ್ ದಿ ಕಂಪನಿ ಅವರು ನೋಡಿ ದೇ ವಿಲ್ ಮೇಕ್ ಡಿಸಿಷನ್ಸ್. ಓಕೆ, ಲೆಟ್ ಅಸ್ ಸಿ ಯಾವ್ಯಾವ ಬಿ ಐ ಟೂಲ್ಸ್ ಇದಾವೆ ಅಂತ ನೋಡೋಣ. ಆ್ಯಂಡ್ ವಿಚ್ ಈಸ್ ದಿ ಮೋಸ್ಟ್ ಪಾಪ್ಯುಲರ್ ಬಿ ಐ ಟೂಲ್ಸ್ ಆ್ಯಂಡ್ ವಿಚ್ ಆರ್ ಡೆವಲಪ್ಡ್ ಬೈ ವಿಚ್ ಕಂಪನಿ ಅನ್ನೋದನ್ನು ಕೂಡ ನಾವು ನೋಡೋಣ. ಓಕೆ, ವಾಟ್ ಆರ್ ಡಿಫ್ರೆಂಟ್ ಬಿ ಐ ಟೂಲ್ಸ್? ಒನ್ ಆಫ್ ದೆಮ್ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಅದ್ಯಾವುದು? ಪವರ್ ಬಿ ಐ, ವೆರಿ ಪಾಪ್ಯುಲರ್ ಟೂಲ್ ವಿಚ್ ಈಸ್ ಗಿವನ್ ಬೈ ಮೈಕ್ರೋಸಾಫ್ಟ್. ಓಕೆ, ಇದರಿಂದ ಏನಾಗುತ್ತೆ? ಈಸಿ ಇಂಟಿಗ್ರೇಷನ್ ವಿತ್ ಮೈಕ್ರೋಸಾಫ್ಟ್ ಪ್ರಾಡಕ್ಟ್ಸ್. ಆಲ್ಮೋಸ್ಟ್ ಮೈಕ್ರೋಸಾಫ್ಟ್ ಪ್ರಾಡಕ್ಟ್ಸ್ ಜೊತೆ ಈಸಿ ಇಂಟಿಗ್ರೇಷನ್ ಮಾಡೋಕ್ಕೆ ದಿಸ್ ವಿಲ್ ಹೆಲ್ಪ್. ಆ್ಯಂಡ್ ಪವರ್ ಬಿ ಐ ಈಸ್ ಒನ್ ಆಫ್ ದಿ ಬಿ ಐ ಟೂಲ್. ಇದನ್ನು ಯೂಸ್ ಮಾಡಿಕೊಂಡು ರಿಪೋರ್ಟಿಂಗ್ ಮಾಡಬಹುದು. ಆ್ಯಂಡ್ ಅನದರ್ ಟೂಲ್ ಈಸ್ ದೇರ್ ಕಾಲ್ಡ್ ಟ್ಯಾಬ್ಲೂ, ಆ್ಯಂಡ್ ವಿಚ್ ಈಸ್ ಗಿವನ್ ಬೈ ಸೇಲ್ಸ್ ಫೋರ್ಸ್. ಅಂದರೆ ಇದರಲ್ಲಿ ಸ್ವಲ್ಪ ಅಡ್ವಾನ್ಸ್ಡ್ ಡೇಟಾ ವಿಜುವಲೈಸೇಷನ್ಸ್ ಕೂಡ ನಾವು ಮಾಡಬಹುದು. ಬಟ್ ವೆರಿ ಪಾಪ್ಯುಲರ್ ಯಾವುದು? ಪವರ್ ಬಿ ಐ. ದಟ್ಸ್ ವಾಟ್ ವಿ ಆರ್ ಲರ್ನಿಂಗ್. ಆ್ಯಂಡ್ ವಿ ಹ್ಯಾವ್ ಕ್ಲಿಕ್ ಸೆನ್ಸ್. ಇದು ಕೂಡ ಒನ್ ಆಫ್ ದಿ ಬಿ ಐ ಟೂಲ್ ವಿಚ್ ಈಸ್ ಗಿವನ್ ಬೈ ಕ್ಲಿಕ್ ಕಂಪನಿ. ಅದೇ ಥರ ಲೂಕರ್ ಈಸ್ ಒನ್ ಆಫ್ ದಿ ಸಾಫ್ಟ್ವೇರ್ ಟೂಲ್ ವಿಚ್ ಈಸ್ ಗಿವನ್ ಬೈ ಗೂಗಲ್ ಕೂಡ ಇಲ್ಲಿ ಹೊರತಾಗಿಲ್ಲ. ಅವ್ರದ್ದೇ ಅದು ಒಂದು ಎನಾಲಿಟಿಕಲ್ ಸಾಫ್ಟ್ವೇರ್ ಕೂಡ ಇದೆ. ಅದಕ್ಕೇನಂತ ಕರೀತಾರೆ? ಲೂಕರ್ ಅಂತ ಕರೀತಾರೆ. ಗೊತ್ತಾಯ್ತಲ್ಲ? ಆ್ಯಂಡ್ ಇನ್ ದಿಸ್ ವಿ ಆರ್ ಗೋಯಿಂಗ್ ಟು ಅಬ್ಸರ್ವ್ ಎವ್ರಿಥಿಂಗ್ ಅಬೌಟ್ ಪವರ್ ಬಿ ಐ.
ಪವರ್ BI ಯೂಸ್ ಮಾಡಿಕೊಂಡು ನಾವು ಈಸಿಲಿ ರಿಪೋರ್ಟಿಂಗ್ ಮಾಡಬಹುದು. ಈಸಿಲಿ ವಿ ಕ್ಯಾನ್ ಕ್ರಿಯೇಟ್ ಇಂಟ್ರಾಕ್ಟಿವ್ ಡ್ಯಾಶ್ಬೋರ್ಡ್ಸ್. ಓಕೆ, ಹಾಗಂದ್ರೆ ಲೆಟ್ ಅಸ್ ಸಿ ವಾಟ್ ಆರ್ ದಿ ಡಿಫರೆಂಟ್ ಫೀಚರ್ಸ್ ಆಫ್ ದೀಸ್ BI ಟೂಲ್ಸ್. ಫೀಚರ್ಸ್ ಆಫ್ BI ಟೂಲ್ಸ್. ಈ ಟೂಲ್ಸ್ ಏನೇನು ಫೀಚರ್ ಇದೆ ಅನ್ನೋದನ್ನು ನೋಡೋಣ. ಪ್ರತಿಯೊಂದು BI ಟೂಲ್ಗೆ ಅದರದ್ದೇ ಆದ ಕ್ಯಾರೆಕ್ಟರಿಸ್ಟಿಕ್ಸ್, ಫೀಚರ್ಸ್ ಇರ್ತವೆ. ಅಂದರೆ ಆ BI ಟೂಲ್ಸ್ ಯೂಸ್ ಮಾಡಿಕೊಂಡು ನಾವು ಏನೇನು ಮಾಡಬಹುದು ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ಆ್ಯಂಡ್ ಒನ್ ಆಫ್ ದೆಮ್ ಈಸ್ ವೆರಿ ಇಂಪಾರ್ಟೆಂಟ್. ಅದ್ಯಾವುದು? ಡೇಟಾ ಇಂಟಿಗ್ರೇಷನ್. ಆಲ್ಮೋಸ್ಟ್ ಆಲ್ BI ಟೂಲ್ಸ್ ಯೂಸ್ ಮಾಡ್ಕೊಂಡು ಏನು ಮಾಡ್ಬೋದು ನಾವು? ಡೇಟಾ ಇಂಟಿಗ್ರೇಷನ್ ಮಾಡ್ಬೋದು. ಡೇಟಾ ಇಂಟಿಗ್ರೇಷನ್ ಅಂದ್ರೇನು? ಕಲೆಕ್ಟಿಂಗ್ ದ ಡೇಟಾ ಫ್ರಾಮ್ ಡಿಫ್ರೆಂಟ್ ಸೋರ್ಸಸ್. ಡೇಟಾನ ಬೇರೆ ಬೇರೆ ಸೋರ್ಸಿಂದ ಕಲೆಕ್ಟ್ ಮಾಡಿ ಕಂಬೈನ್ ಮಾಡಿ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ಸ್ಟೋರ್ ಮಾಡಿ ವಿ ಕ್ಯಾನ್ ಯೂಸ್ ಇಟ್ ಫಾರ್ ಅನಾಲಿಸಿಸ್. ಫೈನಲಿ ನಾವು ಅದನ್ನು ಅನಾಲಿಸಿಸ್ಗೆ ಯೂಸ್ ಮಾಡ್ಬೋದು. ನೋಡಿ, ಯಾವಾಗಲೂ ಅನಾಲಿಸಿಸ್ ಮಾಡಬೇಕಂದ್ರೆ ವಿ ನೀಡ್ ಡೇಟಾ. ಆ ಡೇಟಾ ಒಂದೇ ಸೋರ್ಸಿಂದ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆ ಡೇಟಾ ಡಿಫರೆಂಟ್ ಸೋರ್ಸಿಂದ ನಮಗೆ ಸಿಗೋ ಚಾನ್ಸ್ ಇರುತ್ತೆ. ಅದಕ್ಕೆ ಏನು ಮಾಡಬೇಕು? ಡೇಟಾ ಇಂಟಿಗ್ರೇಷನ್ ಈಸ್ ನೆಸೆಸರಿ. ಡೇಟಾ ಇಂಟಿಗ್ರೇಷನ್ ಮೀನ್ಸ್ ಕಲೆಕ್ಟಿಂಗ್ ಡೇಟಾ ಫ್ರಾಮ್ ಮಲ್ಟಿಪಲ್ ಸೋರ್ಸಸ್ ಆ್ಯಂಡ್ ಕಂಬೈನಿಂಗ್ ದೆಮ್. ಅದನ್ನು ಹೆಂಗೆ ಮಾಡ್ಬೋದು? ವಿತ್ ದ ಹೆಲ್ಪ್ ಆಫ್ BI ಟೂಲ್ಸ್ ಯು ಕ್ಯಾನ್ ಡೂ ಇಟ್. ಪವರ್ BIನಲ್ಲಿ ನಾವು ಲಾಸ್ಟ್ ವಿಡಿಯೋ ಒಂದು ಎಕ್ಸರ್ಸೈಸ್ ಕೂಡ ಮಾಡಿದ್ವಿ. ಅಲ್ಲಿ ಯು ಕ್ಯಾನ್ ಸಿ ಸೋ ಮೆನಿ ಡೇಟಾ ಸೋರ್ಸಸ್. ಓಕೆ, ಆ ಡೇಟಾ ಸೋರ್ಸಲ್ಲಿರೋ ಡೇಟಾನ ಕಂಬೈನ್ ಮಾಡಿ ಯು ಕ್ಯಾನ್ ಯೂಸ್ ಇಟ್ ಫಾರ್ ಅನಾಲಿಸಿಸ್. ಓಕೆ, ಡೇಟಾ ಇಂಟಿಗ್ರೇಷನ್ ಅಂದ್ರೇನು? ಕಲೆಕ್ಟಿಂಗ್ ಡೇಟಾ ಫ್ರಾಮ್ ಡಿಫರೆಂಟ್ ಸೋರ್ಸಸ್ ಆ್ಯಂಡ್ ಕಂಬೈನಿಂಗ್ ದೆಮ್. Why you are combining them? For analysis. ಓಕೆ, ದಿಸ್ ಇಸ್ ವಾಟ್ ಡೇಟಾ ಇಂಟಿಗ್ರೇಷನ್. ಹಾಗಂದ್ರೆ ಬೇರೆ ಬೇರೆ ಡೇಟಾ ಸೋರ್ಸಸ್ ಯಾವ್ಯಾವ ಇರ್ತವೆ? ಎಕ್ಸೆಲ್ ಇದೆ, ಡೇಟಾ ಬೇಸಲ್ಲಿ ಡೇಟಾ ಇರುತ್ತೆ, ಕ್ಲೌಡ್ ಸರ್ವರ್ಸಲ್ಲಿ ಡೇಟಾ ಇರುತ್ತೆ, CSV ಫೈಲಲ್ಲಿ ಡೇಟಾ ಇರ್ಬೋದು, ಅಥವಾ ವೆಬ್ ಅಪ್ಲಿಕೇಶನಲ್ಲಿ ಡೇಟಾ ಇರ್ಬೋದು. ಅದನ್ನೆಲ್ಲ ನೀವು ಏನು ಮಾಡ್ಬೋದು? ಕಂಬೈನ್ ಮಾಡ್ಬೋದು. ವೆರಿ ಇಂಟ್ರೆಸ್ಟಿಂಗ್ ಫೀಚರ್ ಆ್ಯಂಡ್ ದಿಸ್ ಈಸ್ ರಿಕ್ವೈರ್ಡ್. ಇದು ಅವಶ್ಯಕತೆ ಇದ್ದೇ ಇದೆ. ಆ್ಯಂಡ್ ವಾಟ್ ಯು ಕ್ಯಾನ್ ಡೂ ಅಗೇನ್? ಡೇಟಾ ವಿಜುವಲೈಸೇಷನ್ ಮಾಡ್ಬೋದು. ಡೇಟಾ ವಿಜುವಲೈಸೇಷನ್ ಅಂದ್ರೇನು? ಡೇಟಾನ ಓನ್ಲಿ ನಾವು ರೋ ವೈಸ್ ನೋಡ್ತಾ ಕೂತ್ರೆ ಇಟ್ ಈಸ್ ನಾಟ್ ಪಾಸಿಬಲ್ ಟು ಅನಲೈಸ್. ಅಂದರೆ ಒಂದೊಂದೇ ರೋ ವೈಸ್ ಡೇಟಾ ನೀವು ಚೆಕ್ ಮಾಡಿ ನೋಡ್ತಾ ಕೂಡೋದು ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಒಂದು ಡೇಟಾ ಸೆಟ್ಟಲ್ಲಿ, ಒಂದು ಎಕ್ಸೆಲ್ ಶೀಟಲ್ಲಿ ಮೇ ಬಿ 2 lakh ರೋಸ್ವರೆಗೂ ಡೇಟಾ ಇರ್ತವೆ. ಅವನ್ನೆಲ್ಲ ಸಿಂಗಲ್ಲಿ ಒಂದೊಂದೇ ಚೆಕ್ ಮಾಡ್ತಾ ಕೂಡೋದು ಅವಶ್ಯಕತೆ ಇಲ್ಲ. ಇದಕ್ಕೆ ಯು ಕ್ಯಾನ್ ಯೂಸ್ ಗ್ರಾಫಿಕಲ್ ಫಾರ್ಮ್ಯಾಟ್ಸ್. ಆ ಗ್ರಾಫಿಕಲ್ ಫಾರ್ಮ್ಯಾಟ್ಸ್ ಅಥವಾ ಚಾರ್ಟ್ಸ್ ಇವನ್ನೆಲ್ಲ ಯೂಸ್ ಮಾಡಿ ಯು ಕ್ಯಾನ್ ಶೋ ಡೇಟಾ ಆನ್ ದಿ ಸ್ಕ್ರೀನ್ ವಿಚ್ ಈಸ್ ಈಸಿ ಟು ಅಂಡರ್ಸ್ಟ್ಯಾಂಡ್. ಇನ್ಸ್ಟೆಡ್ ಆಫ್ ರೀಡಿಂಗ್ 2 lakh ರೋಸ್, ಅಷ್ಟೆಲ್ಲ ರೋಸನ್ನು ಅಬ್ಸರ್ವ್ ಮಾಡೋ ಬದಲಾಗಿ ಅದನ್ನು ಇನ್ಸ್ಟಂಟಾಗಿ ವಿಜುವಲ್ ಫಾರ್ಮಲ್ಲಿ ವಾಟ್ ಈಸ್ ಹ್ಯಾಪ್ನಿಂಗ್ ಅನ್ನೋದನ್ನು ನೀವು ನೋಡ್ಬೋದು. ದಟ್ ಇಸ್ ಕಾಲ್ಡ್ ಡೇಟಾ ವಿಜುವಲೈಸೇಷನ್. ಯು ಕ್ಯಾನ್ ಕ್ರಿಯೇಟ್ ಡ್ಯಾಶ್ಬೋರ್ಡ್ಸ್. ಅಂದರೆ ಆ ಡೇಟಾನ ನೀವು ಗ್ರಾಫಿಕಲ್ ಫಾರ್ಮ್ಯಾಟಲ್ಲಿ ಪ್ರೆಸೆಂಟ್ ಮಾಡ್ಬೋದು. ಪ್ರೆಸೆಂಟ್ ದ ಡೇಟಾ ಯೂಸಿಂಗ್ ಗ್ರಾಫಿಕಲ್ ಫಾರ್ಮ್ಯಾಟ್ಸ್. ಅಂದರೆ ಯು ಕ್ಯಾನ್ ಯೂಸ್ ಚಾರ್ಟ್ಸ್, ಮ್ಯಾಪ್ಸ್, ಡ್ಯಾಶ್ಬೋರ್ಡ್ಸ್. ಓಕೆ, ಅದನ್ನೆಲ್ಲ ಯೂಸ್ ಮಾಡಿ ಯು ಕ್ಯಾನ್ ಅಬ್ಸರ್ವ್ ದ ಡೇಟಾ, ಸ್ಟಡಿ ದ ಡೇಟಾ. ದೆನ್ ಇವನ್ ಯು ಕ್ಯಾನ್ ಕ್ರಿಯೇಟ್ ಇಂಟರ್ಯಾಕ್ಟಿವ್ ಡ್ಯಾಶ್ಬೋರ್ಡ್ಸ್. ಇಂಟರ್ಯಾಕ್ಟಿವ್ ಡ್ಯಾಶ್ಬೋರ್ಡ್ಸ್. ಡ್ಯಾಶ್ಬೋರ್ಡ್ ಅಂದ್ರೇನು? ಒಂದೇ ಸ್ಕ್ರೀನಲ್ಲಿ ಎಲ್ಲ ಇನ್ಫಾರ್ಮೇಷನ್.
ಎಲ್ಲ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಒಂದು ಸಿಂಗಲ್ ಸ್ಕ್ರೀನಲ್ಲಿ ನಿಮಗೆ ಸಿಕ್ಬಿಡುತ್ತೆ. ಬಟ್ ಇಂಟ್ರಾಕ್ಟಿವ್ ಅಂದ್ರೆ ಏನು? ಆ ಸ್ಕ್ರೀನಲ್ಲಿ ಏನು ಗ್ರಾಫಿಕಲ್ ಎಲಿಮೆಂಟ್ಸ್ ಇರ್ತಾವಲ್ಲ, ಯು ಕ್ಯಾನ್ ಕ್ಲಿಕ್ ಆನ್ ದ್ಯಾಟ್. ಅದನ್ನ ಕ್ಲಿಕ್ ಮಾಡಿ ಮತ್ತೆ ಇನ್ನೂ ಇನ್ಸೈಟ್ಸ್ ನೀವು ಪಡ್ಕೋಬಹುದು. ದಟ್ ಈಸ್ ಆಲ್ಸೋ ಪಾಸಿಬಲ್. ಫಾರ್ ಎಕ್ಸಾಂಪಲ್ BCA ಡಿಪಾರ್ಟ್ಮೆಂಟ್ದು ಒಂದು ಡ್ಯಾಶ್ ಬೋರ್ಡ್ ಇದೆ ಅಂತ ತಿಳ್ಕೊರಿ. ಅಲ್ಲಿ BCA ಅಂತ ಕ್ಲಿಕ್ ಮಾಡಿಬಿಟ್ರೆ ಅಡ್ಮಿಷನ್ಸ್ ಅಂತ ಸಿಗುತ್ತೆ. ಅದರಲ್ಲಿ ಮತ್ತೆ ಫಸ್ಟ್ ಇಯರ್ ಅಡ್ಮಿಷನ್ಸ್, ಈ ಥರ ಇಂಟ್ರಾಕ್ಷನ್ ವಿಲ್ ಯು ಕ್ಯಾನ್ ಹ್ಯಾವ್ ಇಂಟ್ರಾಕ್ಷನ್ ವಿತ್ ದ ಡೇಟಾ. ಜಸ್ಟ್ ನೀವು ಕ್ಲಿಕ್ ಮಾಡ್ತಾ ಹೋದಂಗೆ ಅದರದ್ದು ಕಂಪ್ಲೀಟ್ ಸಿನ್ಯಾರಿಯೋ ಆರ್ ವಾಟ್ ಈಸ್ ಹ್ಯಾಪ್ನಿಂಗ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಓಕೆ, ಡ್ಯಾಶ್ಬೋರ್ಡ್ಸ್ ಡಿಸ್ಪ್ಲೇ, ದೀಸ್ ಇಂಟ್ರಾಕ್ಟಿವ್ ಡ್ಯಾಶ್ಬೋರ್ಡ್ಸ್ ಡಿಸ್ಪ್ಲೇ important information on a single screen. ಅದರಿಂದ ಏನು ಮಾಡ್ಬೋದು? ನೀವು ಇಂಟ್ರಾಕ್ಷನ್ ಕೂಡ ಮಾಡ್ಬೋದು. ದ್ಯಾಟ್ ಅಲೋಸ್ ಯೂಸರ್ ಟು ಇಂಟ್ರಾಕ್ಟ್ ವಿತ್ ದ ಡೇಟಾ. ಓಕೆ, ಡ್ಯಾಶ್ಬೋರ್ಡ್ಸ್ ಆರ್ ವೆರಿ ಇಂಟ್ರೆಸ್ಟಿಂಗ್. ನಾವು ನೆಕ್ಸ್ಟ್ ಡೇಸ್ ಅಲ್ಲಿ ಕಲಿತೀವಿ. ಓಕೆ, ನೆಕ್ಸ್ಟ್ ಫೀಚರ್ ಇಸ್ whatever we are using BI tools, they are helpful for data analysis. ಫೈನಲಿ ಇವುಗಳನ್ನ ಡೇಟಾ ಅನಾಲಿಸಿಸ್ ಮಾಡೋಕ್ಕೆ ಯೂಸ್ ಮಾಡ್ಕೋತೀವಿ. ಹಂಗಂದರೆ ಹೌ ಇಟ್ ಈಸ್ ಪಾಸಿಬಲ್? ಹೆಂಗೆ ಅನಾಲಿಸಿಸ್ ಮಾಡ್ಬೋದು? ಹೌ ಇಟ್ ಈಸ್ ಪಾಸಿಬಲ್? ಈಗ ನೀವು ಡೇಟಾ ವಿಜುವಲೈಸೇಷನ್ ಅಥವಾ ಇಂಟ್ರಾಕ್ಟಿವ್ ಡ್ಯಾಶ್ಬೋರ್ಡನ್ನು ನೋಡಿಬಿಟ್ರೆ ನಿಮ್ಗೆ ಗೊತ್ತಾಗುತ್ತೆ ವಾಟ್ ಈಸ್ ಹ್ಯಾಪ್ನಿಂಗ್ ಇನ್ ದ ಬಿಸ್ನೆಸ್. ಅಥವಾ ಲಾಸ್ಟ್ ಮಂತಲ್ಲಿ ಯಾವುದು ಜಾಸ್ತಿ ಪ್ರಾಡಕ್ಟ್ ಸೇಲ್ ಆಯಿತು ಅನ್ನೋದು ನಿಮ್ಮ ಸ್ಕ್ರೀನ್ ಮೇಲೆ ಇರುತ್ತೆ. ಅದ್ರ ಮೇಲೆ ತಿಳ್ಕೊಬೋದು. ನಾವೇನು ತಿಳ್ಕೊಬೋದು? ಈಗ ಆ್ಯಕ್ಚುಲಿ ಅಥವಾ ಲಾಸ್ಟ್ ಮಂತ್ ಆ್ಯಕ್ಚುಲಿ ಯಾವುದು ಟ್ರೆಂಡ್ ಜಾಸ್ತಿ ಇತ್ತು, ಯೂಶ್ವಲಿ ಯೂಸರ್ಸ್ ಏನು ಬಾಯ್ ಮಾಡಿದರು ಆ ಮಂತಲ್ಲಿ, ಯಾಕೆ ಬಾಯ್ ಮಾಡಿದರು, ಇದೆಲ್ಲ ಅನಾಲಿಸಿಸ್ ನಾವು ಮಾಡ್ಬೋದು ವಿತ್ ದ ಹೆಲ್ಪ್ ಆಫ್ that data. Okay, you can identify ಟ್ರೆಂಡ್ಸ್. ಅಂದರೆ ಯಾವ ಪ್ರಾಡಕ್ಟ್ ಟ್ರೆಂಡಿಂಗ್ ಇದ್ದಾವೆ, ಯೂಶ್ವಲಿ ಪರ್ಚೇಸ್ ಮಾಡೋ ಪ್ಯಾಟರ್ನ್ ಏನಿದೆ, ಏನು ರಿಲೇಷನ್ಶಿಪ್ ಇದೆ. ಹಂಗಂದ್ರೇನು? ಯಾವ ಪ್ರಾಡಕ್ಟ್ ಪರ್ಚೇಸ್ ಮಾಡೋಕ್ಕೆ ಬಂದರೆ ಅದ್ರ ಜೊತೆ ಇನ್ನೊಂದು ಪ್ರಾಡಕ್ಟ್ ಇವ್ರು ಯಾವ್ದು ಪರ್ಚೇಸ್ ಮಾಡ್ತಾರೆ, ಆ ಇನ್ಫಾರ್ಮೇಷನ್ ಕೂಡ ನಿಮಗೆ ಅಲ್ಲಿ ಅವೈಲೇಬಲ್ ಇರುತ್ತೆ. ಓಕೆ, ಪ್ಯಾಟರ್ನ್ಸ್ ಆ್ಯಂಡ್ ರಿಲೇಷನ್ಶಿಪ್, ಇದನ್ನು ಯೂಸ್ ಮಾಡಿಕೊಂಡು ಯು ಕ್ಯಾನ್ ಅನಲೈಸ್. ದಿಸ್ ಇಸ್ ವಾಟ್ ಅನಾಲಿಸಿಸ್. ಓಕೆ, ಸೂಪರ್ ಮಾರ್ಕೆಟ್ ಅನಲೈಸಸ್ ಮಂತ್ಲಿ ಸೇಲ್ಸ್. ಆಮೇಲೆ ಅನಲೈಸಿಸ್ ಮಾಡಿದ ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಏನು ಕೋಲ್ಡ್ ಡ್ರಿಂಕ್ಸ್ ಈ ಸೀಸನಲ್ಲಿ ಜಾಸ್ತಿ ಸೇಲ್ ಆಯಿತು. ಅಲ್ಲಿ ಇನ್ಫಾರ್ಮೇಷನ್ ಇರುತ್ತೆ ಸ್ಕ್ರೀನ್ ಮೇಲೆ ಡ್ಯಾಶ್ಬೋರ್ಡಲ್ಲಿ. ವಿತ್ ದ ಹೆಲ್ಪ್ ಆಫ್ ದ್ಯಾಟ್ ಇಟ್ ಈಸ್ ಪಾಸಿಬಲ್ ಟು ಅನಲೈಸ್. ಓಕೆ, ದೆನ್ ರಿಪೋರ್ಟಿಂಗ್ ಕೂಡ ಮಾಡ್ಬೋದು. ರಿಪೋರ್ಟಿಂಗ್ ಇನ್ ದ ಸೆನ್ಸ್ ದಟ್ ಈಸ್ ವಾಟ್ ಅಗೇನ್ ವಿಜುವಲೈಸೇಷನ್ ಫಾರ್ಮಲ್ಲಿ ರಿಪೋರ್ಟಿಂಗ್ ಮಾಡ್ಬೋದು, ಟ್ಯಾಬ್ಯುಲರ್ ಫಾರ್ಮಲ್ಲಿ ರಿಪೋರ್ಟಿಂಗ್ ಮಾಡ್ಬೋದು. ಓಕೆ, they can generate, these tools can generate reports that summarize business information. ರಿಪೋರ್ಟ್ಸ್ ನೋಡಿ, ಡೈಲಿ ರಿಪೋರ್ಟ್ಸ್, ಮಂತ್ಲಿ ರಿಪೋರ್ಟ್ಸ್, ವೀಕ್ಲಿ ರಿಪೋರ್ಟ್ಸ್, ಈ ಥರ ಆಲ್ ದಿ ರಿಪೋರ್ಟ್ಸ್ ಯು ಕ್ಯಾನ್ generate. Okay, BI tools can generate, these tools can generate reports that summarize the business information. Reports can be weekly, monthly. ಓಕೆ, ನಿಮ್ಗೆ ಯಾವ ಥರ ರಿಪೋರ್ಟ್ ಬೇಕು ಆ ಥರ ನೀವು ಜನರೇಟ್ ಮಾಡ್ಬೋದು. ಬಿಕಾಸ್ ಯು ಹ್ಯಾವ್ ಡೇಟಾ, ನಿಮ್ಮ ಹತ್ರ ಡೇಟಾ ಇದ್ದೇ ಇರುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ಯು ಕ್ಯಾನ್ ಜನರೇಟ್. ದೆನ್
ಡೇಟಾ ಫಿಲ್ಟರಿಂಗ್ ಮಾಡ್ಬೋದು. ಡೇಟಾ ಫಿಲ್ಟರಿಂಗ್ ಆ್ಯಂಡ್ ಡ್ರಿಲ್ಲಿಂಗ್ ಕೂಡ ಮಾಡ್ಬೋದು. ಡೇಟಾ ಫಿಲ್ಟರಿಂಗ್ ಅಂದರೆ ಏನು? ನಮಗೇನು ಬೇಕು ಅದಷ್ಟೇ ಇನ್ಫಾರ್ಮೇಷನ್ ನೋಡೋದು. ದಟ್ ಈಸ್ ಆಲ್ಸೋ ಪಾಸಿಬಲ್. ಡ್ರಿಲ್ಲಿಂಗ್ ಅಂದರೆ ಏನು? ಫಾರ್ ಎಕ್ಸಾಂಪಲ್, ಐ ವಾಂಟ್ ಇನ್ಫಾರ್ಮೇಷನ್, ಕರ್ನಾಟಕದಲ್ಲಿ ಈ ಪ್ರಾಡಕ್ಟ್ ಎಷ್ಟು ಸೇಲ್ ಆಗಿದೆ. ಓಕೆ, ಈಗ ಮತ್ತೆ ಡ್ರಿಲ್ ಮಾಡ್ಬೋದು ನೀವು. ಕರ್ನಾಟಕದಲ್ಲಿ ಯಾವ ರೀಜನಲ್ಲಿ ಈ ಪ್ರಾಡಕ್ಟ್ ಎಷ್ಟು ಸೇಲ್ ಆಗಿದೆ. ಮತ್ತೆ ಡ್ರಿಲ್ ಮಾಡ್ಬೋದು, ಕರ್ನಾಟಕದಲ್ಲಿ ಈ ರೀಜನಲ್ಲಿ ಯಾವ ಸಿಟಿ ಒಳಗಡೆ ಎಷ್ಟು ಸೇಲ್ ಆಗಿದೆ. ದಿಸ್ ಇಸ್ ವಾಟ್ ಡ್ರಿಲ್ಲಿಂಗ್. ಡ್ರಿಲ್ ಅಪ್, ಡ್ರಿಲ್ ಡೌನ್ ಅಂತ ಕರೀತಾರೆ. ಅಂದರೆ ಗೆಟ್ಟಿಂಗ್ ಡೀಪರ್ ಇನ್ ಟು ದ ಡೇಟಾ. ಅನಾಲಿಸಿಸ್ ಡೀಪ್ ಮಾಡಬೇಕಂದ್ರೆ ಡ್ರಿಲ್ ಅಪ್ ಮಾಡಲೇಬೇಕಾಗುತ್ತೆ. ಓಕೆ, ಯೂಸರ್ಸ್ ಕ್ಯಾನ್ ಫಿಲ್ಟರ್ ಡೇಟಾ, ಫಿಲ್ಟ್ರೇಷನ್ ಕೂಡ ಮಾಡಬಹುದು. ಫಿಲ್ಟರ್ ಡೇಟಾ and view detailed information. View detailed information. This is also possible using BI tools. Okay, ಇವನ್ ಸೆಕ್ಯೂರಿಟಿದು ಒಂದು ಇಶ್ಯೂ ಇದ್ದೇ ಇರುತ್ತೆ. ನಮ್ಮ ಸೆನ್ಸಿಟಿವ್ ಇನ್ಫಾರ್ಮೇಷನ್ ಇರೋದ್ರಿಂದ ಎಲ್ಲ ಡೇಟಾನು BI ಟೂಲ್ಸಲ್ಲಿ ಲೋಡ್ ಮಾಡಿದರೆ ಏನಾದರೂ ಪ್ರಾಬ್ಲಮ್ ಆಗ್ಬೋದಾ ಅನ್ನೋದು ಕೂಡ ಕನ್ಸರ್ನ್ ಇರುತ್ತೆ. ಬಟ್ ಸ್ಟಿಲ್ ದೀಸ್ ಆಲ್ ಟೂಲ್ಸ್ ವಿಲ್ ಪ್ರೊವೈಡ್ ಡೇಟಾ ಸೆಕ್ಯೂರಿಟಿ. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಡೇಟಾ ಶೇರಿಂಗ್, ಈಸಿ ಶೇರಿಂಗ್ ಆ್ಯಂಡ್ ಕೊಲ್ಯಾಬರೇಷನ್. ಅಂದ್ರೇನು? ಇವನ್ ಯು ಕ್ಯಾನ್ ಶೇರ್ ದ ರಿಪೋರ್ಟ್ಸ್, ಡ್ಯಾಶ್ಬೋರ್ಡ್ಸ್. ಮ್ಯಾನೇಜರ್ಸ್ ಒಂದೇ ಏರಿಯಾನಲ್ಲಿ ಇರೋದಿಲ್ಲ, ಬೇರೆ ಬೇರೆ ಕಡೆ ಇರ್ತಾರೆ. ಅವರಿಗೆ ನೀವೆಲ್ಲಿದ್ದೀರೋ ಅಲ್ಲಿಂದನೇ ಡ್ಯಾಶ್ಬೋರ್ಡ್ಗಳನ್ನ ಶೇರ್ ಮಾಡ್ಬೋದು, ರಿಪೋರ್ಟ್ಸ್ ಶೇರ್ ಮಾಡ್ಬೋದು. ಇವನ್ ದೇರ್ ಈಸ್ ಎ ಆಪ್ಷನ್ ಕಾಲ್ಡ್ ಪವರ್ BI ಮೊಬೈಲಲ್ಲಿನೂ ಅವ್ರು ಏನು ಮಾಡ್ಬೋದು, ಆ ರಿಪೋರ್ಟ್ಸ್ಗಳನ್ನ ವ್ಯೂ ಮಾಡ್ಬೋದು. ದಿಸ್ ಈಸ್ ಆಲ್ಸೋ ಪಾಸಿಬಲ್. ಓಕೆ, ರಿಪೋರ್ಟ್ಸ್ ಆ್ಯಂಡ್ ಡ್ಯಾಶ್ಬೋರ್ಡ್ಸ್ ಕ್ಯಾನ್ ಬಿ ಶೇರ್ಡ್ ವಿತ್ ಮ್ಯಾನೇಜರ್ಸ್, ಎಂಪ್ಲಾಯೀಸ್, ಟೀಮ್ಸ್. ಅವರೆಲ್ಲೇ ಇರಲಿ, ಇಟ್ ಈಸ್ ಪಾಸಿಬಲ್ ಇಫ್ ದ ಶೇರಿಂಗ್ ಆಪ್ಷನ್ ಈಸ್ ಅವೈಲೇಬಲ್. ಶೇರಿಂಗ್ ಆಪ್ಷನ್ ಯೂಶ್ವಲಿ ಫ್ರೀ ವರ್ಷನಲ್ಲಿ ಇರೋದಿಲ್ಲ. ಓಕೆ, ರಿಪೋರ್ಟ್ಸ್ ಆ್ಯಂಡ್ ಡ್ಯಾಶ್ಬೋರ್ಡ್ಸ್ ಕ್ಯಾನ್ ಬಿ ಶೇರ್ಡ್ with managers. ಅವರೆಲ್ಲೇ ಇರಲಿ, ಯು ಕ್ಯಾನ್ ಶೇರ್ ಇಟ್. ಓಕೆ, that is called easy sharing and collaboration. Next, finally, why we are using it? ಯಾಕೆ ನಾವು ಟೂಲ್ಸ್ ಯೂಸ್ ಮಾಡ್ತಾ ಇದ್ವಿ? BI is all about decision making. ಹಂಗಂದ್ರೆ ಡೆಫಿನೆಟ್ಲಿ BI supports better decision making. How it is possible to make better decisions? Because definitely BI is fact-based system. ಅಂದರೆ ನಮ್ಮ ಹತ್ರ ಏನೋ ಒಂದು ಡಿಸಿಷನ್ ತಗೊಳಕ್ಕೆ ಇನ್ಫಾರ್ಮೇಷನ್ ಇದ್ದೇ ಇದೆ. ವಿದೌಟ್ ಇನ್ಫಾರ್ಮೇಷನ್, ಜಸ್ಟ್ ಬೈ ಗಟ್ ಫೀಲಿಂಗ್ಸ್ ನಾವು ಡಿಸಿಷನ್ ತಗೊಳಕ್ಕೆ ಆಗೋದಿಲ್ಲ. ಬಟ್ ಡೆಫಿನೆಟ್ಲಿ BI ಟೂಲ್ಸಲ್ಲಿ ಸಾಕಷ್ಟು ಡೇಟಾನ ನಾವು ಲೋಡ್ ಮಾಡಿರ್ತೀವಿ. ಅದನ್ನು ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಮೇಕ್ ಡಿಸಿಷನ್ಸ್. ಓಕೆ, ಗೊತ್ತಾಯ್ತಲ್ಲ? ದೀಸ್ ಆರ್ ಆಲ್ ಡಿಫ್ರೆಂಟ್ BI ಟೂಲ್ಸ್. ಅದರಲ್ಲಿ ನಾವು ಸ್ಟಡಿ ಮಾಡ್ತಾ ಇರೋದು ಈ ಕೋರ್ಸಲ್ಲಿ ಅದ್ಯಾವುದು? ಪವರ್ BI. ಓಕೆ, ಗಾಟ್ ಇಟ್? ಅರ್ಥ ಆಯ್ತಲ್ಲ? ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಯು ಕ್ಯಾನ್ ಕಮೆಂಟ್, ಆ್ಯಂಡ್ ಇಫ್ ಯು ಆರ್ ನ್ಯೂ ಟು ದ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ದಿ ವಿಡಿಯೋ. ಥ್ಯಾಂಕ್ ಯು.